ಆದ್ರೆ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತದೆ. ಆದ್ರೂ ನೋಡ್ಕೊಳ್ರಿ, ನಂಬುದಿಲ್ಲ ಅನ್ನೋರು ಒಂದು ಟೈಮ್ ನಂಬಾಕ ಬೇಕ್ರಿ. ಆ ತೆಂಗಿನಕಾಯಿ ಎಳ್ಳುವುದಾಗಲಿ, ಅದು ಬೀಳುವುದಾಗಲಿ, ನಾ ಮುಳ್ಳಾಗ ಕಲ್ಲಾಗ ನಡೆಯೋದಾಗಲಿ, ಆದ್ರೆ ನೀರು ಎಷ್ಟು ಸ್ಪೀಡ್ ಐತಿ, ನೀರು ಎಷ್ಟು ಹೆಚ್ಚೈತಿ, ಆ ತೆಂಗಿನಕಾಯಿ ತೋರಿಸ್ಕೊಡ್ತೈತಿ. ಆದ್ರೆ ಎಷ್ಟು ಡೆಪ್ತ್ನ್ಯಾಗ ಐತಿ, ಎಷ್ಟು ತೆಗ್ನ್ಯಾಗ ಐತಿ ಅನ್ನಕ ಯಾರಿಂದನೂ ಸಾಧ್ಯ ಇಲ್ರದು. ದೇವರು ಓಕೆ ಹೇಳೈತಿ, ನೀರು ಹೇಳೋರು ಓಕೆ ಹೇಳ್ಯಾರು, ಎಲ್ಲ ಕಡೆ ಜಿಯೋಲಾಜಿಸ್ಟು ಬಂದು ಹೇಳ್ಯಾರು, ಎಲ್ಲ ಹೇಳ್ಯಾರು ಓಕೆ ನೀರು ಅಲ್ಲಿ ಐತಿ, 100% ನೀರು ಇರ್ತೈತಿ ಹೇಳ್ಯಾರ. ಆದ್ರೆ ಬೋರ್ ಹಾಕಿದಾಗ ಹುಡಿ ಹಾರಿಬಿಡ್ತದ್ರಿ, ನೀರು ಅನ್ನೋದು ಇರೋದಿಲ್ಲ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಆರಾಮದಿರಿ? ನಾನು ಆರಾಮದನು, ನೀವು ಆರಾಮದಿರುತ್ತೆ ನಾ ತಿಳ್ಕೊತನು. ಮತ್ತು ಈ ವಿಡಿಯೋ ಏನೈತೆ ಅಂದ್ರೆ ರೀ, ನೀರು ಹೇಳೋ ಪದ್ಧತಿನ ತೆಂಗಿನಕಾಯಿ ಮ್ಯಾಲ ನೀರು ಹೇಳೋದ ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀರು ನೋಡೋದು ಆಯ್ತು, ಹೊಲದಾಗ ರೈತಕಿ ಮಾಡೋದು ಆಯ್ತು, ಎಲ್ಲ ವಿಡಿಯೋ ಬರ್ತಾ ಇರ್ತಾವ್ರಿ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ಪ್ರಿಯ ರೈತ ಬಾಂಧವ್ರೆ, ನಾ ಆಲ್ರೆಡಿ ಒಂದು ತೆಂಗಿನಕಾಯಿ ಮ್ಯಾಲ ನೀರು ಹೇಳೋದ ವಿಡಿಯೋ ಹಾಕಿನ್ರಿ. ಅದು ಕಮ್ಸೆ ಕಮ್ ಒಂದು 3 ಲಕ್ಷ ಮೇಲೆ ನಮ್ಮ ವೀಕ್ಷಕರ ಅದನ್ನು ನೋಡಿದಾರು, ನನಗೆ ಕಮೆಂಟು ಮಾಡ್ಯಾರು. ಮತ್ತು ಹೆಂಗ ಏನಂತೇಳಿ ಈಗ ಇನ್ನೊಂದು ವಿಡಿಯೋ, ಈ ವಿಡಿಯೋ ಹಾಕಾಕತ್ತೇನ್ರಿ ನಿಮ್ಗೆ. ನೀರಿನ ಬಗ್ಗೆ ನೀವೇನಂತೀರಿ? ನಮ್ಮ ಹೊಲದಾಗ ನಾವು ಬಾಯಿ ಕಡಿಬೇಕು, ಇಲ್ಲಂದ್ರೆ ಬೋರ್ ಹೊಡೆಸ್ಬೇಕು ಅಂದ್ರೆ ನಮ್ಮ ಮನುಷ್ಯನ ಮೇಲೆ ಒಂದು ನಾವಾಗೆ ಯಾವುದೂ ಒಂದು ಕೆಲಸ ಮಾಡೋದಿಲ್ರಿ. ಇದು ನಿಮಗೆ ಗೊತ್ತಿದ್ದ ವಿಷಯ ಐತಿ. ಈಗ ಒಂದು ಬೋರ್ ಪಾಯಿಂಟ ತೋರಿಸ್ಬೇಕಾರೆ ನಾವು ಯಾರಿಗಾರ ದೇವರ ಹೇಳೋರ ಕರ್ಕೊಂಡ್ ಬರ್ತೇವೆ, ಇಲ್ಲ ಹೋಗಿ ಕೌಲ್ ಹಚ್ತೇವೆ, ಇಲ್ಲಂದ್ರೆ ನೀರು ಹೇಳೋರು ಕರ್ಕೊಂಡ್ ಬರ್ತೇವೆ, ಅವ್ರನ್ನೂ ಬಿಟ್ರೆ ಜಿಯೋಲಾಜಿಸ್ಟು ಕರ್ಕೊಂಡ್ ಬರ್ತೇವೆ. ಒಂದು 4-5 ಮಂದಿಗೆ ತೋರಿಸಿದ ಮ್ಯಾಲ ನಾವು ಫೈನಲ್ ಡಿಸೈಡ್ಗೆ ಬರ್ತೇವೆ ಬೋರ್ ಹೊಡಿಬೇಕು ಹೊಡಿಬಾರ್ದು ಅಂತ. ಇದೆಲ್ಲ ನಂಬಿಕೆ ಇಟ್ಟುಕೊಂಡು ಮಾಡಿದಾಗ ನಮ್ಮ ಹೊಲ್ದಾಗ ನೀರು ಬರ್ತಾವ್ರಿ. ನನಗೆ ನಂಬಿಕಿಲ್ಲ ಅಂತ ಕೂತ್ರ ನಾವು ಯಾವುದೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನುಷ್ಯನ ಮೇಲೆ ತೊಗೊಂಡು ನಾವು ಯಾವುದೂ ಕೆಲಸ ಮಾಡೋದಿಲ್ಲ. ಏನಾರು ಒಂದು ದೇವ್ರ ಕಡೆ ಕೇಳಿ, ಇಲ್ಲ ಹೇಳೋರನ್ನ ಕೇಳಿ, ಏನಾರು ಒಂದು ಮಾಡಿ ನಾವು ಒಂದು ಗುರುತಾ ಮಾಡಿ ನಾವು ನೀರು ಪಾಯಿಂಟ್ ಮಾಡ್ತೇವೆ. ನನಗೆ ಎಷ್ಟೋ ಕಮೆಂಟ್ ಬಂದವ್ರಿ, ಒಬ್ಬರು ಬ್ಯಾಡ್ ಕಮೆಂಟು ಮಾಡ್ಯಾರ, ಇದು ನೀವು ಹೇಳೋದು ತಪ್ಪೈತಿ. ಒಬ್ಬರು ಏನಂತಾರೋ, ಸರ್ ನೀವು ಹೇಳಿದ ಕರೆಕ್ಟ್ ಐತಿ. ಈ ಥರ ಯಾವ್ದು ತಪ್ಪ ಯಾವ್ದು ಕರೆಕ್ಟಾ ನೀವು ತಿಳ್ಕೊಂಡು ನಡಿಬೇಕ್ರಿ, ಅದನ್ನ ನಾನು ತಿಳ್ಕೊಂಡು ನಡಿಬೇಕು. ನೋಡ್ರಿ, ಸಂಕಟ ಬಂದಾಗ ವೆಂಕಟರಮಣ. ನಮಗೆ ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲಂದ್ರೆ ಯಾವುದೂ ನೆನಪಿಗೆ ಬರೋದಿಲ್ರಿ, ಎಲ್ಲ ಚೆನ್ನಾಗಿ ಜೀವನ ಓಡ್ತಿರ್ತೈತಿ. ನಮಗೆ ಏನಾರ ತೊಂದರೆ ಅಂತ ಬಂದಾಗ ಎಲ್ಲ ದೇವರು ನೆನಪಿಗೆ ಬರ್ತಾವು, ಮತ್ತು ಎಲ್ಲನೂ ನಾವು ಮಾಡಬೇಕಾಗ್ತದ್ರಿ. ಅದಕ್ಕೆ ನಂಬಿಕೆ ಅನ್ನೋದೊಂದು ಭಾಳ ಮುಖ್ಯ ಐತ್ರಿ. ನಂಬಿಕೆ ಅನ್ನೋದೊಂದು ಇಲ್ಲಂದ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ರಿ. ನೋಡ್ರಿ, ಶಕ್ತಿ ಇಲ್ಲಂದ್ರೆ ಯಾವುದೂ ಇಲ್ಲ. ನಮಗೆ ನಂಬಿಕೆ ಇಲ್ಲಂದ್ರೆ ನಮಗೆ ಎಲ್ಲರ ಮೇಲೆ ನಂಬಿಕೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಶಕ್ತಿ ಒಂದು ಐತ್ರಿ. ಈ ಶಕ್ತಿ ಬಿಟ್ಟ ಯಾರಿಂದನೂ ಏನೂ ಸಾಧ್ಯ ಇಲ್ಲ. ನಮ್ಮ ಹಣಿಬಾರದಾಗ ಏನೈತಿ ಐತೆ ಐತಿ. ದೇವ್ರಿಲ್ಲಂದ್ರೆ ಏನೂ ಇಲ್ರಿ. ಸತ್ಯತನ ಒಂದು ನಮ್ಮ ಒಳಗಿತ್ತಂದ್ರೆ ಎಲ್ಲ ಕೆಲಸ ಪೂರ್ತಿ ಆಗ್ತಾವ್ರಿ. ಪ್ರಿಯ ರೈತ ಬಾಂಧವ್ರಿ, ಈಗ ನಂದು ಹೇಳ್ತೇನ್ರಿ, ಬೇರೆದವ್ರದ್ದು ಏನು ಹೇಳುದಿಲ್ಲ. ನಾ ಯಾವಾಗ ದೇವ್ರ ಮುಂದೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿ ಕೈಯಾಗ ತೊಗೊಂಡು ನಾ ನೀರು ಹೇಳಾಕ ಸ್ಟೆಪ್ ಇಟ್ಟಾಗ, ಹೆಜ್ಜೆ ಇಟ್ಟಾಗ ನಾ ಏನು ಮಾಡ್ತೇನೆ ಅನ್ನೋದು ಅದು ನನಗೋ ಗೊತ್ತಿರೋದಿಲ್ಲ. ಆಯ್ತು ರೀ ರೈತ ಬಂದವ್ರೆ, ಆ ತೆಂಗಿನಕಾಯಿ ಎಳ್ಳುವುದಾಗಲಿ, ಅದು ಬೀಳುವುದಾಗಲಿ, ನಾ ಮುಳ್ಳಾಗ ಕಲ್ಲಾಗ ನಡೆಯೋದಾಗಲಿ, ಅದು ಯಾವುದೂ ನನಗೆ ನೆನಪು ಇರೋದಿಲ್ಲ ರೀ. ಅದು ಯಾವಾಗ ಹೇಳ್ತೈತಿ, ಯಾವಾಗ ಬೀಳ್ತೈತಿ, ಎಲ್ಲಿ ನೀರು ಐತಿ ಅನ್ನೋದು ಅದೇನೊಂದು ಶಕ್ತಿ ಐತ್ರಲ್ಲ, ಆ ಶಕ್ತಿನ ಇದನ್ನು ತೋರಿಸ್ಕೊಡ್ತೈತ್ರಿ. ಎಲ್ಲರೂ ಅಂತಾರಲ್ಲ, ತೆಂಗಿನಕಾಯಿ ಎಬ್ಸ್ತಾರೋ, ಹಿಡಿತಾರೋ, ಬಿಡ್ತಾರೋ, ಆ ಥರ ನೀರು ಐತಿ, ಅದಕ್ಕೆ ಎದ್ದು ನಿಲ್ತೈತಿ. ಇದೆಲ್ಲ ಹೇಳಕ್ಕೆ ಅಷ್ಟ ರೀ. ಏನು ಹಿಂದಿನ ಕಾಲದಿಂದ ಏನು ಮಾಡ್ಕೋತ ಬಂದಾರೋ ಅವರು ಏನು ಹಿರಿಯರು ಸುಳ್ಳಲ್ಲ. ನನಗೆ ಅನಿಸ್ತೈತಿ, ನೀವು ಮಾಡ್ಕೋರಿ, ಬೇಕಾದ್ರೆ ಬಿಡ್ರಿ. ಮತ್ತು ಇದನ್ನ ವಿಡಿಯೋ ಪೂರ್ತಿ ನೋಡೋರಿದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ಸತ್ಯತನ ಐತಿ, ನನಗೆ ಗೊತ್ತಿರೋದಿಲ್ಲ. ನನಗೆ ಆ ಶಕ್ತಿ ಐತೆನ ಅಂದೆ ಇದೆಲ್ಲ ನಡೆದೈತ್ರಿ. ಆ ಶಕ್ತಿ ತೆಂಗಿನಕಾಯಿ ಇಟ್ಟು ನಡೆಯುವಾಗ ನೀರು ಐತೆ ಅಂತ ತೋರ್ಸೈತಿ ಹೊರತಾಗಿ ಇಷ್ಟು ಪೂಟಿಗೆ ಐತೆ ಅಂತ ಅದು ತೋರಿಸೋದಿಲ್ರಿ. ಇಲ್ಲಿ ನೋಡ್ರಿ, ನೀರು ರಗಡೆ ಇರ್ತೈತಿ, ಆದ್ರೆ ಒಂದೊಂದು ಟೈಮ್ ಪಾಯಿಂಟ್ ಫೇಲ್ ಆಗ್ತಾವೆ. ಅದ ನಿಮ್ಮ ನಸೀಬ್ದಾಗ ಇಲ್ಲ. ದೇವರು ಓಕೆ ಹೇಳೈತಿ, ನೀರು ಹೇಳೋರು ಓಕೆ ಹೇಳ್ಯಾರು, ಎಲ್ಲ ಕಡೆ ಜಿಯೋಲಾಜಿಸ್ಟು ಬಂದು ಹೇಳ್ಯಾರು, ಎಲ್ಲ ಹೇಳ್ಯಾರು ಓಕೆ ನೀರು ಅಲ್ಲಿ ಐತಿ, 100% ನೀರು ಇರ್ತೈತಿ ಹೇಳ್ಯಾರ. ಆದ್ರೆ ಬೋರ್ ಹಾಕಿದಾಗ ಹುಡಿ ಹಾರಿಬಿಡ್ತದ್ರಿ, ನೀರು ಅನ್ನೋದು ಇರೋದಿಲ್ಲ. ಅಂದ್ರೆ ಏನ್ರಿ, ಇಷ್ಟೆಲ್ಲ ಮೀರು ನಿಮಗೆ ನೀರಿಲ್ಲ ಅಂದ್ರೆ ಅದು ನಿಮ್ಮ ಹಣಿಮಾರದಾಗಲಿ ನಿಮ್ಮ ಹೊಲದಾಗಲಿ ಆ ನೀರಿಲ್ಲ ಅಂತ ತಿಳ್ಕೊಬೇಕ್ರಿ. ಎಲ್ಲ ಒಂದು ನಂಬಿಕೆ ಇಟ್ಟ ನಾವು ಮಾಡ್ತೇವ್ರಿ. ಈಗಾರನು ಹೇಳ್ತೀನಿ ರೀ, ತೆಂಗಿನಕಾಯಿ ಮ್ಯಾಲ ನೀರು ಹೇಳುವುದ ಇದು ಸತ್ಯ ಐತ್ರಿ. ಎಲ್ಲರೂ ಮಾಡೋದು ಹೊಟ್ಟಿಗೆ ಆಗಿ ಗೇನು ಬಟ್ಟಿಗೆ ಆಗಿತ್ತ ನಾ ಎಂದೂ ಹೇಳಿದನು. ಸುಳ್ಳು ಪ್ರೂಫ್ ಮಾಡೋರು ಅದಾರ, ಕರೆ ಪ್ರೂಫ್ ಮಾಡೋರು ಅದಾರ. ಆದ್ರೆ ಆ ಶಕ್ತಿ ಅನ್ನೋದು ಯಾರಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ನೋಡಾಕೂ ಆಗುದಿಲ್ಲ. ಅದಕ್ಕೆ ಹೇಳತ್ತೀನಿ ರೈತ ಬಾಂಧವ್ರೆ, ನಾವೊಬ್ಬ ಸ್ಟಿಲ್ ರೈತ. ಆದ್ರೆ ಇದು ನನ್ನ ತಾಕ ಶಕ್ತಿ ಐತೆನ ಅಂದೆ ನಮ್ಮ ರೈತ ಬಾಂಧವರಿಗೆಲ್ಲ ಇದನ್ನ ಹೇಳಬೇಕು.
ಸುಳ್ಳು ಅನ್ಬ್ಯಾಡ್ರಿ. ಎಲ್ಲ ಇದು ಸತ್ಯ ಐತೆ ಅನ್ನೋದಕ್ಕಾಗಿ ಅದನ್ನು ತೋರ್ಸಾತನ್ರಿ. ಬರ್ರಿ ನಿಮಗೀಗ ನಾವು ತೆಂಗಿನಕಾಯಿ ಹೆಂಗೆ ಹೇಳ್ತೈತಿ, ಹೆಂಗೆ ನೀರು ಹೇಳ್ತಾನು, ಅದು ನೀರು ಎಲ್ಲೆಲ್ಲಿ ಜಾಯಿಂಟ್ ಆಗೈತಿ ಎಲ್ಲ ಕ್ಲಿಯರ್ ಕಟ್ ತೋರಿಸ್ತಾನ್ರಿ. ಮತ್ತು ಪಾಯಿಂಟು ನಿಮಗೆ ತೋರಿಸ್ತಾನ ಬೋರಿಗೆ ನೀರು ಎಷ್ಟು ಆತ ಅನ್ನೋದ. ಇದನ್ನು ನಂಬ್ಕೊಳ್ರಿ, ಬೇಕಾದ್ರೆ ಬಿಟ್ಕೋರಿ. ಇದು ನಿಮ್ಮ ಮೇಲಿನ ವಿಷಯ. ಆದ್ರೆ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತದೆ. ಆದ್ರೂ ನೋಡ್ಕೊಳ್ರಿ. ನಂಬೋದಿಲ್ಲ ಅನ್ನೋರು ಒಂದು ಟೈಮ್ ನಂಬಾಕ ಬೇಕ್ರಿ. ನಂಬಿಕಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಬರ್ರಿ ನಾ ಶುರು ಮಾಡ್ತೇನೆ ಈಗ. ತೆಂಗಿನಕಾಯಿ ನೋಡ್ಕೊಳ್ರಿ, ನೀರು ನೋಡ್ರಿ ವೀಕ್ಷಕ.
ಬಾಂಧವ್ರಿ ಇದೆಲ್ಲ ಪ್ರೊಸೀಜರ್ ನೋಡಿದ್ರಲ್ಲ, ತೆಂಗಿನಕಾಯಿ ಹೆಂಗೆ ಹೇಳ್ತೈತಿ, ಹೆಂಗೆ ಮಣಗತೈತಿ, ಯಾವ ದಿಕ್ಕಿನಾಗ ನೀರು ಐತಿ ಎಲ್ಲ ನೋಡ್ಕೊಂಡ್ರಿ. ಮತ್ತು ನೀರು ಬಿದ್ದದ್ದು ನೀವು ನೋಡ್ರಿ. ಇದಕ್ಕೆ ಹೆಂಗೆ ಅಂತೀರಿ ನೀವು ನೋಡ್ರಿ. ಎಲ್ಲರೂ ಎಲ್ಲ ಹೇಳಿದ ಲಾಸ್ಟ್ ನೀರು ಬಿಡಲಿಲ್ಲ ಅಂದ್ರೆ ಅದ ನಿಮ್ಮ ಹಣೆ ಬರ. ಸ್ವಲ್ಪ ಇಷ್ಟ ತಪ್ಪಿತಂದ್ರೆ ಹೋತ್ರೆ. ಒಟ್ಟ ನೀರು ಬಿದ್ದಿಲ್ಲ ಅನ್ನೋರು ತಿಂಗಳು ಬಿಟ್ಟು ಬೋರ್ ಹಾಕಿದಾಗ 3 ಇಂಚ್ ನೀರು ಉಗ್ದತ್ರಿ. ಅದ ಒಳಗೆ ಹೋಗಿ ಯಾರು ನೋಡಿಲ್ಲ. ಒಂದ ಮಾತನ್ನ ಹೇಳ್ತೇನ್ರಿ, ನೀರು ಇಷ್ಟ ಪೂಟಿಗೆ ಬೀಳ್ತೈತಿ ಅನ್ನೋದು ಸುಳ್ಳ. ತೆಂಗಿನಕಾಯಿ ಮೇಲೆ ನೀರು ಇಳುದ 100% ಕರೆಕ್ಟಾ. ಮತ್ತು ಆ ಪಾಯಿಂಟ್ ಇಷ್ಟ್ರಾಗ ಬೀಳ್ತೈತಿ ಅನ್ನೋದು ಏನಂದ್ರೆ ಆಜು ಬಾಜು ಹೊಲದಾಗ ನಮ್ಮ ಹೊಲದಾಗ ನಮಗೆ ಗೊತ್ತೈತಿ ಎಷ್ಟು ಕಟ್ಟಿಗೆ ನೀರು ಹತ್ತೈತಿ ಅನ್ನೋದು. ಬಂದವಾಗ ಅದು ಗೊತ್ತಿಲ್ಲ. ನೀರು ಐತ್ರಿ ಅಂತ ಹೇಳೋದು ಅಷ್ಟ. ನೀರು ಸ್ಪೀಡ್ ಐತ್ರಿ, ಅವ್ರು ಕಂಟಿನ್ಯೂ ಪ್ರಾಕ್ಟೀಸ್ ಮೇಲೆ ಇಷ್ಟು ಬೀಳ್ಬಹುದು ಅಂತ ಹೇಳಿ ಹೋಗ್ತಾರೆ. ಆಯ್ತು ರೀ ರೈತ ಬಂದವ್ರು, ಇದೆಲ್ಲ ನೋಡ್ಕೊಂಡ್ರಿಲ್ಲ. ನಂಬಿಕೆ ಅನ್ನೋದು ಒಂದು ಐತ್ರಿ, ನಂಬಿಕೆ ಇಡ್ರಿ. ನಂಬಿಕೆ ಇಡಲ್ಲ ಅವ್ರು ಬಿಡ್ರಿ. ಆದ್ರೆ ನಾವು ವಿಡಿಯೋ ಮಾಡಿ ನೋಡಿದ್ರಲ್ಲ, ನೀವು ಕಮೆಂಟ್ ಸರಿಯಾಗಿಯೂ ಹಾಕಿರಿ, ನೀವು ತಪ್ಪು ಹಾಕಿರಿ. ನಾನು ಸತ್ಯತನದಿಂದ ಬಂದವನನ್ರಿ. ನಾ 30 ವರ್ಷ ನೌಕರಿ ಎಲ್ಲಿ ಮಾಡಿ ಬಂದನು ಅನ್ನೋದು ಅದು ಗೊತ್ತೈತಿ. ನನ್ನ ರೈತೈಕಿನೂ ನೋಡ್ತೀರಿ ನೀವು. ಇದ ಸತ್ಯ ಸತ್ಯ ಸತ್ಯ. ರೈತ ಬಂದವ್ರಿ, ಈ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಜರ ನಿಮಗೆಲ್ಲ ಇಷ್ಟ ಆಗಿತ್ತು, ಹಾಪ ಹೇಳಿದ್ದು ಸತ್ಯ ಐತಿ ಅನ್ನುವಂಗೈತೆ ಅಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡಿರಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ, ಮತ್ತು ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಎಲ್ಲ ವಿಡಿಯೋ ಬರ್ತಾ ಇರ್ತಾವ್ರಿ, ನೀವು ನೋಡ್ತಾ ಇರ್ರಿ. 100% ವಿಡಿಯೋ ತರ್ತಾ ಇರ್ತೇನೆ ರೀ, ಪವರ್ಫುಲ್ ಆಗಿ. ಆಯ್ತು ರೀ ರೈತ ಬಂದವ್ರಿ, ನೀವು ಕಮೆಂಟು ನನಗೆ ಮಾಡಿ ಹೇಳ್ರಿ. ನಿಮ್ಗೆ ನಂಬರು ನಾ ಕೊಟ್ಟಿರ್ತೀನಿ. ನನ್ನ ಜೋಡಿ ಏನಾರು ಚರ್ಚೆ ಮಾಡೋರಿದ್ರಿ, ಇದ್ರ ಬಗ್ಗೆ ಏನಾರು ತಿಳ್ಕೊಳ್ಳೋರು ಇದ್ರಂದ್ರೆ ನನಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ಕಾಲ್ ಅಟೆಂಡ್ ಮಾಡ್ತೇನೆ ರೀ, ನಿಮ್ಮ ಜೊತೆ ನಾ ಮಾತಾಡ್ತೇನೆ ರೀ. ಏನೇ ಕೆಲಸ ಇದ್ರು ಬಿಟ್ಟು ಮಾತಾಡ್ತೀನಿ. ಅಚಾನಕ್ ಎಬ್ಸಲಿಲ್ಲ ಅಂದ್ರೆ ಇನ್ನೊಮ್ಮೆ ಯಾರು ನೀವು ಮಾಡಿದ್ರಂದ್ರೆ ನಿಮ್ಮ ಜೋಡಿ ನಾ ಮಾತಾಡೋಕೆ ತಯಾರದನ್ ರೀ. ಆಯ್ತು ರೀ ರೈತ ಬಂದವ್ರಿ, ಎಲ್ಲ ಪವರ್ಫುಲ್ ವಿಡಿಯೋ ಅದಾವ್ರಿ ರೈತಗೆ ಬಗ್ಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ. ಹೋಗಿ ಬರೋಣ್ರಿ ರೈತ ಬಂದವ್ರೆ. ಜೈ ಹಿಂದ್.